ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಆಚಾರ್ಯ ಎಜುಕೇಶನ್ ಟ್ರಸ್ಟ್ ಸಮರ್ಪಿಸುವ ಪುರಾಣ ಕಥಾ ಲೋಕಕ್ಕೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸುವ ಪಂಡಿತ್ ಸುಘೋಷಾಚಾರ್ಯ ಕೊರ್ಲಹಳ್ಳಿಯವರ ವಂದನೆಗಳು. ಇವತ್ತಿನ ಪುರಾಣ ಕಥಾ ಲೋಕದಲ್ಲಿ ನಾವು ಕಾಣುವ ವಿಷಯವೆಂದರೆ, ಪುರಾಣದಲ್ಲಿ ಬರುವಂತಹ ಒಂದು ಕಥೆಯ ಮೂಲಕ ಪುಣ್ಯ ಕಾರ್ಯದ ಫಲವನ್ನು ತಿಳಿದುಕೊಳ್ಳೋಣ. ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ನಮಗೆ ಫಲ ಏನು ಬರುತ್ತೆ, ಏನು ಪುಣ್ಯ ಸಿಗುತ್ತೆ, ಯಾವ ಥರ ಫಲ ಬರುತ್ತೆ, ಆ ಫಲದಿಂದ ಏನಾಗುತ್ತೆ ಅನ್ನೋ ಕೆಲವು ಪ್ರಶ್ನೆಗಳಿಗೆ ನಾವು ಈ ಕಥೆ ಮೂಲಕ ಉತ್ತರಗಳನ್ನು ತಿಳ್ಕೋಬಹುದು. ಈ ಕಥೆ ಕೇಳಿಬಿಟ್ರೆ ಎಷ್ಟು ಪುಣ್ಯ ಇದೆ, ನಮ್ಮ ಪುಣ್ಯ ಕರ್ಮಗಳಿಗೆ, ಆ ಪುಣ್ಯ ಕಾರ್ಯಗಳಿಗೆ ಎಷ್ಟು ಪುಣ್ಯ ಇದೆ ಅನ್ನೋ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಒಂದೂರಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಒಬ್ಬ ಗಂಡ ಮಗ ಇದ್ದ, ಒಬ್ಬ ಮಗ ಇದ್ದ. ಆ ಮಗ ಏನು ಮಾಡಿದ್ದ ಅಂದರೆ, ತಾನು ಸಣ್ಣವನಿದ್ದಾಗ ಏನು ಮಾಡಿದ್ನೋ ಬಿಟ್ನೋ, ಆದರೆ ದೊಡ್ಡವನಾದ್ಮೇಲೆ ತನ್ನ ತಂದೆ ಏನೇನೋ ಮಾಡಿಟ್ಟಿದ್ನಲ್ಲ, ಆಸ್ತಿ ಹಣ ಸಂಪತ್ತು ಎಲ್ಲವನ್ನ ತನ್ನ ತಂದೆಯ ಸಂಪತ್ತಿನಲ್ಲೇ ತಾನು ಬೆಳೀತಾ ಇದ್ದ. ಹೀಗೆ ಅವನಲ್ಲಿ ಯೌವನ, ಧನ ಸಂಪತ್ತು, ಅವಿವೇಕ ಎಲ್ಲವೂ ಕೂಡ ಆ ಬ್ರಾಹ್ಮಣನಿಗೆ, ಅರ್ಥಾತ್ ಆ ಒಬ್ಬ ಬ್ರಾಹ್ಮಣನ ಮಗ ಏನಂತ ಇದ್ದ ಅವನಿಗೆಲ್ಲವೂ ಕೂಡ ಶುರುವಾಯಿತು. ಆ ಸಂಪತ್ತಿನಲ್ಲೇ ಬೆಳೀತಾ ಇದ್ದ. ಆ ಸಂಪತ್ತು ಇರೋದರಿಂದ ಸಂಪತ್ತಿತ್ತಂದ್ರೆ ಮುಗೀತು. ಮದ, ಮೋಹ, ಮತ್ಸರ ಎಲ್ಲ ಗುಣಗಳು ಇರ್ತಿದ್ದು. ಹೀಗಿರುವಾಗ ಒಂದ್ಸರಿ ಅವನಿಗೆ ಚಾಂಡಾಲ ಸ್ತ್ರೀ ಸಮಾಗಮ ಆಯಿತು. ಚಾಂಡಾಲ ಸ್ತ್ರೀ ಜೊತೆಗೆ ತಾನು ಅಲ್ಲಿ ವ್ಯವಹಾರ ಮಾಡಿ, ಅಲ್ಲೇ ವಿಹಾರ ಮಾಡಿ, ಆ ಚಾಂಡಾಲ ಸ್ತ್ರೀಯಲ್ಲಿ ಅವನು ತನ್ನ ಮಕ್ಕಳನ್ನು ಪಡೆದಿದ್ದಾನೆ. ಅನೇಕ ಗಂಡು ಮಕ್ಕಳು, ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನೆ. ಆ ಬ್ರಾಹ್ಮಣ ಮನೇನೆ ಬಿಟ್ಟುಬಿಟ್ಟ. ಆ ಚಾಂಡಾಲ ಸ್ತ್ರೀ ಮನೆಯಲ್ಲೇ ಇರಲಿಕ್ಕೆ ಪ್ರಾರಂಭ ಮಾಡಿದ ಆ ಬ್ರಾಹ್ಮಣ. ಹೀಗಿರುವಾಗ ಆ ಚಾಂಡಾಲ ಸ್ತ್ರೀ, ನೀನು ಇಲ್ಲಿ ಚಾಂಡಾಲ ಮನೆಗೆ ಬಂದಿದ್ದಿ, ಆದ್ದರಿಂದ ನೀನು ಚಾಂಡಾಲನಂತೆ ಇರಬೇಕು ಅಂತ ಹೇಳಿ ಮದ್ಯ ಮಾಂಸ ತಿನ್ನಲಿಕ್ಕೆ ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಈ ಬ್ರಾಹ್ಮಣನಿಗೆ ಒಂದು ಗೊತ್ತಿತ್ತು ಚೆನ್ನಾಗಿ, ಏನಂದ್ರೆ ನಾನು ಬ್ರಾಹ್ಮಣನಾದದ್ದರಿಂದ ಒಟ್ಟ ಮದ್ಯ ಮಾಂಸ ತಿನ್ನಬಾರದು ಅಂತ, ಮದ್ಯ ಕುಡಿಬಾರ್ದು, ಮಾಂಸ ತಿನ್ನಬಾರದು ಅನ್ನೋ ಒಂದು ವಿಷಯ ತನ್ನ ತಂದೆ ಹೇಳಿದ್ದಕ್ಕೆ ಗೊತ್ತಿತ್ತು. ಎಷ್ಟೇ ಅವಳು ಫೋರ್ಸ್ ಮಾಡಿದ್ರು ಕೂಡ, ಎಷ್ಟೇ ಅವಳು ತಿನ್ನಬೇಕು ಅಂತ ತಿನ್ನಿಸ್ಲಿಕ್ಕೆ ಅಂತ ಬಂದರೂ ಕೂಡ ಅದನ್ನು ಮಾತ್ರ ಮುಟ್ತಾ ಇರಲಿಲ್ಲವ. ಹೀಗೆ ಇರ್ತಿತ್ತು. ಆದರೆ ಅವಳಿಗೆ ಒಂದಿಲ್ಲ, ಇವನಿಗೆ ತಿನ್ನಿಸ್ಲೇಬೇಕು ಅಂತ ಅವಳು ಚಾಂಡಾಲ ಸ್ತ್ರೀ. ಆದರೆ ಇವ ತಿಂತಾ ಇರಲಿಲ್ಲ. ಒಂದಿನ ಏನಾಯಿತು ಅಂದ್ರೆ, ಇವ ಮಲಗಿದಾಗ ಒತ್ತಾಯ ಪೂರ್ವಕವಾಗಿ ಬಂದು ಮದ್ಯ ಮಾಂಸವನ್ನ ಅವನ ಬಾಯಲ್ಲಿ ಹಾಕ್ತಾಳೆ ಚಾಂಡಾಲ ಸ್ತ್ರೀ. ಹಾಕಿದಾಗ ಅವನ ಮುಖದಿಂದ ಅವನ ತೇಜಸ್ಸು ಎಲ್ಲ ಹೊರಗೆ ಬಂದು ಇಡೀ ತನ್ನ ಚಾಂಡಾಲ ಸ್ತ್ರೀ ಮನೇನೆ ಸುಟ್ಟು ಭಸ್ಮ ಆಗುತ್ತೆ. ಆ ಮುಖಾಗ್ನಿ ತನ್ನ ತೇಜಸ್ಸೆಂಬ ಅಗ್ನಿ ಹೊರಗಡೆ ಬಂದು ಇಡೀ ಚಾಂಡಾಲ ಸ್ತ್ರೀ ಮನೆಯನ್ನ ಸುಟ್ಟು ಭಸ್ಮ ಮಾಡಿದಾಗ ಆ ಚಾಂಡಾಲ ಸ್ತ್ರೀಗೆ ತುಂಬಾ ದುಃಖ ಆಗಿ ಅಳ್ತಾ ಕೂತಿರ್ತಾಳೆ. ಆಗ ಬ್ರಾಹ್ಮಣನಿಗೆ ಎಚ್ಚರ ಆಗುತ್ತೆ. ಏನಾಯ್ತಿದು, ಈ ಬೆಂಕಿ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವಾಗ ಆಕಾಶವಾಣಿ ಆಗುತ್ತೆ, ಅಶರೀರವಾಣಿ ಆಗುತ್ತೆ. ನೋಡು ಬ್ರಾಹ್ಮಣ, ಈ ಬೆಂಕಿ ಎಲ್ಲಿಂದ ಅಂದ್ರೆ, ನೀನೆಷ್ಟೇ ಕೆಟ್ಟ ಕೆಲಸ ಮಾಡಿರು, ನೀನು ನೀತಿಭ್ರಷ್ಟನಾಗಿರಬಹುದು, ಆದರೆ ಸಂಸ್ಕಾರವಂತನಾಗಿದ್ದಿ. ನೀತಿಭ್ರಷ್ಟನಾಗಿದ್ರು ಕೂಡ ಸಂಸ್ಕಾರವಂತನಾದ್ದರಿಂದ ನಿನ್ನಲ್ಲಿ ಒಂದು ಒಳ್ಳೆ ಮನಸ್ಸು ವಿಚಾರ ಮಾಡ್ತು. ನಾನು ಏನೇ ಆದ್ರೂ ಕೂಡ ಮದ್ಯ ಮಾಂಸ ತಿನ್ನಬಾರದು ಅಂತ ನೀನು ವಿಚಾರ ಮಾಡಿದಲ್ಲ, ಅದರ ಫಲವೇ ಇದು. ಅಂತಹ ಆ ಫಲದಿಂದ ನೀ ಏನು ವಿಚಾರ ಮಾಡಿದಲ್ಲ, ಆ ಮದ್ಯ ಮಾಂಸ ತಿನ್ನಬಾರದು ಅನ್ನೋ ವಿಚಾರದ ಪ್ರಭಾವದಿಂದ ಆ ಥರ ಆಗಿದೆ. ಏನಂದ್ರೆ, ಅವಳ ಚಾಂಡಾಲ ಸ್ತ್ರೀ ಮನೆ ಸುಟ್ಟು ಭಸ್ಮ ಆಗಿದೆ ಅಂತ ಈ ರೀತಿಯಾಗಿ ಹೇಳಿದಾಗ ಆ ಶರೀರವಾಣಿ ಕೇಳಿದ ತಕ್ಷಣ ಬಹಳ ಪಶ್ಚಾತ್ತಾಪ ಆಯ್ತಂತೆ ಆ ಬ್ರಾಹ್ಮಣನಿಗೆ. ಅಯ್ಯೋ, ಎಲ್ಲ ನನ್ನ ಜನ್ಮ ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅದಕ್ಕೆ ಒಬ್ಬ ದೊಡ್ಡ ಋಷಿಗಳ ಹತ್ರ ತಾನು ಹೋದ ಬ್ರಾಹ್ಮಣ. ನನ್ನ ಎಲ್ಲ ಜನ್ಮ ವ್ಯರ್ಥ ಆಗಿದೆ, ನನ್ನ ಜನ್ಮ ಸಾರ್ಥಕ ಆಗ್ಬೇಕಾದ ನಾ ಏನ್ ಮಾಡಬೇಕು ಹೇಳಿ ಅಂತ ಕೇಳಿದಾಗ ಅದಕ್ಕೆ ಋಷಿಗಳು ಹೇಳ್ತಾರೆ, ಈಗಲಾದರೂ ಕೂಡ ನಿನ್ನ
ಇಷ್ಟು ದಿವಸ ನೀತಿ ಭ್ರಷ್ಟನಾಗಿದ್ದಿ, ಇನ್ಮೇಲೆ ಆದ್ರೂ ಕೂಡ ದಾನ ಧರ್ಮಾದಿಗಳನ್ನ ಚೆನ್ನಾಗಿ ಮಾಡು ಅಂತ ಹೇಳಿ ತಾವು ಅವನಿಗೆ ವಿವರಿಸ್ತಾರೆ, ಅವನಿಗೆ ಅನುಗ್ರಹ ಮಾಡ್ತಾರೆ. ಅದಾದ ಮೇಲೆ ಆ ಬ್ರಾಹ್ಮಣ ತಾನು ತನ್ನ ಧರ್ಮಾನುಷ್ಠಾನಗಳನ್ನ ಮಾಡಿ ದೇವರ ಪ್ರೀತಿಗೆ ಅನುಗ್ರಹಕ್ಕೆ ತಾನು ಪಾತ್ರನಾಗ್ತಾನೆ ಅನ್ನೋ ಕಥೆ ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಇದರಿಂದ ಏನ್ ತಿಳ್ಕೋಬಹುದು ಅಂದ್ರೆ, ಸ್ವಲ್ಪ ಅವನು ಏನ್ ಮಾಡಿದ್ದ ಅಂದ್ರೆ ಇಷ್ಟೆಲ್ಲ ತಪ್ಪು ಕೆಲಸ ಮಾಡಿದ್ದಾನೆ, ಚಾಂಡಾಲ ಸ್ತ್ರೀ ಒಟ್ಟಿಗೆ ಇದ್ರೂ ಕೂಡ ತನ್ನ ಸಂಸ್ಕಾರವನ್ನ ಮಾತ್ರ ಬಿಡಲಿಲ್ಲ ಅಂತ. ಸ್ವಲ್ಪ ಸಂಸ್ಕಾರ ಮಾಡಿದ್ದಕ್ಕೆ ಅಷ್ಟು ಅವನಿಗೆ ಪುಣ್ಯ ಬಂದಿದೆ ಅಂದಮೇಲೆ, ಹಾಗಾದ್ರೆ ನಾವೆಲ್ಲ ಪ್ರತಿನಿತ್ಯ ನಾವು ಮಾಡುವಂತಹ ಆಚರಣೆಗಳನ್ನ ಕರ್ಮಾನುಷ್ಠಾನಗಳನ್ನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ಲಿಕ್ಕಿಲ್ಲ ಅನ್ನೋ ಒಂದು ಈ ಕಥೆ ಮೂಲಕ ನಾವು ತಿಳ್ಕೋಬಹುದು. ಅದನ್ನೇ ಪುರಾಣ ತಾನು ಸಾರುತ್ತೆ. ಪೂಯಂತೆ ಸರ್ವ ಪಾಪೇಭ್ಯೋ ಸದ್ವಿಜಾಘಾ ನಿಯಮೈವೃತೈಃ ಗಚ್ಚತೀರ್ಥಾನಿ ಪೂತಾನಿ ಗೋವಿಂದಾರಾಧನಂ ಕುರು ಪುಣ್ಯತೀರ್ಥ ಪ್ರಭಾವಾಚ್ಚ ಗೋವಿಂದಸ್ಯ ಪ್ರಸಾದತಃ ಕ್ಷಯಮಿಷ್ಯಂತಿ ಪಾಪಾನಿ ನ ಚಿರೇಣ ಸಮಂತತಃ ಅಂತ ಪುರಾಣ ತಾನು ಸಾರುತ್ತೆ. ಯಾವ ಬ್ರಾಹ್ಮಣನಾದ ವ್ಯಕ್ತಿ ತನ್ನ ವ್ರತ ನಿಯಮಗಳಿಂದ ಆರಾಧನೆ ಮಾಡಿ ದೇವರನ್ನ, ಗೋವಿಂದ ಆರಾಧನೆಯನ್ನ ಯಾರು ಮಾಡ್ತಾರೋ, ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಾನೋ, ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ತಾನು ಪುಣ್ಯವನ್ನ ಪಡಿತಾನೆ, ದೇವಲೋಕವನ್ನ ದೇವರ ಹತ್ರ ಹೋಗ್ತಾನೆ ಅನ್ನೋ ಒಂದು ಸಂದೇಶ ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಅಂತಹ ಸಂದೇಶದೊಂದಿಗೆ ನಾವು ಕೂಡ ದೇವರ ಆರಾಧನೆಯನ್ನು ಮಾಡಿ ನಮ್ಮ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಎಲ್ಲರಿಗೂ ಕೂಡ ಈ ಪುರಾಣ ಕಥಾಲೋಕದಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.